ಅಡವಿಯಲ್ಲಿ ದೆವ್ವ. ಮೈಥಿಲಿಪುರದಲ್ಲಿ ಸುಮಾರು ಪ್ರಜೆಗಳು ಸಂತೋಷವಾಗಿ ಬಾಳ್ತಾ ಇದ್ರು. ಆ ಊರಿನ ಪಕ್ಕದಲ್ಲಿ ಒಂದು ಅಡವಿ ಇತ್ತು. ಮೈಥಿಲಿಪುರದ ಪ್ರಜೆಗಳು ಎಲ್ರೂ ಆ ಅಡವಿಯಲ್ಲಿ ಸಿಗುವ ಹಲವಾರು ತರದ ಮೂಲಿಕೆಗಳನ್ನ ಹಾಗೇನೆ ಎಲೆಗಳನ್ನ ತಗೊಂಡ್ ಬಂದು ಅದನ್ನು ಸಂತೆಯಲ್ಲಿ ಮಾರ್ತಾ ಇದ್ರು. ಅದು ಮಾತ್ರವಲ್ಲದೆ ಆ ಅಡವಿಯಲ್ಲಿರುವ ಮರಗಳನ್ನ ಕಡಿದು ಸೌದೆಗಳಾಗಿ ಬದಲಾಯಿಸಿ ಅದನ್ನು ಅವರು ಮಾರ್ತಾ ಇದ್ರು. ಹೀಗೆ ಮೈಥಿಲಿಪುರದ ಪ್ರಜೆಗಳು ಎಲ್ರೂ ಕೂಡ ಆ ಅಡವಿಯನ್ನೇ ನಂಬಿ ಅವರ ಜೀವನಾನ ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ರಂಗಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಇಲ್ಲಿ ನೋಡು ಗೌರಿ, ಈ ತಿಂಗಳಿಡೀ ಕಷ್ಟಪಟ್ಟಿದ್ರಿಂದ ಇಷ್ಟೊಂದು ಹಣ ಬಂತು. ಇದರಲ್ಲಿ ಸ್ವಲ್ಪ ಹಣನ ತೆಗೆದಿಟ್ಟಿರು, ನಾನು ಸ್ವಲ್ಪ ಹಣದಲ್ಲಿ ಧಾನ್ಯಗಳನ್ನು ತರ್ತೀನಿ. ಸರಿ ರೀ, ಬರ್ತಾ ಸ್ವಲ್ಪ ತರಕಾರಿ ಕೂಡ ತಗೊಂಬನ್ನಿ. ಹಾಗೆ ರಂಗಯ್ಯ ಅವನು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣನ ತಗೊಂಡು ಪಕ್ಕದಲ್ಲಿರುವ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಸಾಮಗ್ರಿಗಳನ್ನ ತಗೊಳ್ತಾ ಇದ್ದ. ಆವಾಗ್ಲೇ ಒಬ್ಬ ವ್ಯಕ್ತಿ ರಂಗಯ್ಯನ ಹತ್ರ ಈ ರೀತಿ ಕೇಳಿದ. ನೀವು ಮೂಲಿಕೆ ಮದ್ದನ್ನು ಮಾರಾಟ ಮಾಡ್ತೀರಾ ತಾನೆ? ಹೌದು, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇದೇ ಕೆಲಸ ಮಾಡೋದು. ನಿಮಗೇನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ಮದ್ದು ಕೊಡ್ತೀನಿ. ನನಗೆ ಯಾವ ಸಮಸ್ಯೆನೂ ಇಲ್ಲ, ಆದರೆ ನನ್ನ ಹೆಂಡತಿಗೆ ಸಮಸ್ಯೆ ಇರೋದು. ನನ್ನ ಹೆಂಡತಿಗೆ ಕೂದಲೇ ಇಲ್ಲ, ತುಂಬಾನೇ ಉದುರ್ತಾ ಇದೆ. ಅದರಿಂದ ಅವಳಿಗೆ ನಾಚಿಕೆಯಾಗಿ ಹೊರಗಡೆನೆ ಬರ್ತಾ ಇಲ್ಲ. ನೀವೇ ನಮಗೆ ಸಹಾಯ ಮಾಡಬೇಕು. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಖರ್ಚು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದರಿಂದ ನಮಗೆ ನೀವು ಒಳ್ಳೆ ಮೂಲಿಕೆ ಮದ್ದನ್ನು ಮಾಡಿಕೊಡಿ. ಖಂಡಿತವಾಗಿಯೂ ಮಾಡಿಕೊಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಹಾಗೆ ರಂಗಯ್ಯ ಆ ವ್ಯಕ್ತಿಗೆ ಧೈರ್ಯ ಕೊಟ್ಟು ಆಮೇಲೆ ಸಾಮಗ್ರಿಗಳನ್ನ ತಗೊಂಡು ಅಲ್ಲಿಂದ ಮನೆಗೆ ಹೋದ. ಅಂಗಡಿಯಲ್ಲಿ ಅವನು ನೋಡಿದ ವ್ಯಕ್ತಿಯ ಬಗ್ಗೆ ಅವನ ಹೆಂಡತಿ ಹತ್ರ ಹೇಳ್ದ. ಅಯ್ಯೋ ಹೌದಾ, ಪಾಪ. ನಿಮ್ಗೆ ಗೊತ್ತಲ್ವರಿ ಯಾವ ಸಮಯದಲ್ಲಿ ಯಾವ ಮೂಲಿಕೆ ಔಷಧಿನ ಉಪಯೋಗ ಪಡಿಸ್ಬೇಕು ಅಂತ? ನಿಮಗೆ ಗೊತ್ತಿರುವ ಔಷಧಿನ ಅವರಿಗೆ ಮಾಡಿಕೊಡ್ರಿ. ಖಂಡಿತವಾಗಿಯೂ ಮಾಡಿಕೊಡ್ತೀನಿ. ಕಾಡಲ್ಲಿ ದಕ್ಷಿಣ ಕಡೆ ಹೋಗ್ಬೇಕು. ಅಲ್ಲಿ ಒಂದು ಮೂಲಿಕೆ ಗಿಡ ಸಿಗುತ್ತೆ. ಅದರ ರಸವನ್ನು ತಲೆಗೆ ಹಚ್ಚಿಕೊಂಡರೆ ಉದ್ದವಾಗಿ ಕೂದಲು ಬೆಳೆಯುತ್ತೆ. ಏನು, ದಕ್ಷಿಣದ ಕಡೆಗ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿಮ್ಗೆ ಆ ಕಡೆ ಹೋಗ್ಬಾರ್ದು ಅಂತ ಗೊತ್ತಿಲ್ವರಿ? ನಿಮ್ಗೆ ಗೊತ್ತಲ್ವಾ ಆ ಕಡೆ ಹೋಗಕ್ಕೆ ನಿಷೇಧನೆ ಮಾಡಿದ್ದಾರೆ ಅಂತ? ಇಲ್ಲಿ ನೋಡಿ, ನಮಗೆ 10 ರೂಪಾಯಿ ಜಾಸ್ತಿ ಬರುವ ಕೆಲಸ ಬೇಡ. ನೀವು ಮಾತ್ರ ಆ ದಕ್ಷಿಣ ದಿಕ್ಕಿಗೆ ಹೋಗ್ಲೇಬೇಡಿ. ನಮ್ಮ ಕೈಯಲ್ಲಿರುವ ಹಣದಲ್ಲೇ ನಾವು ಸಂತೋಷವಾಗಿರ್ಬೋದು. ಹಾಗೆ ಗೌರಿ ಅವಳ ಗಂಡನ ಹತ್ತಿರ ಹೇಳಿದ್ಲು. ಮರುದಿನ ರಂಗಯ್ಯ ಯಾವಾಗ್ಲೂ ತರ ಅಡವಿಗೆ ಹೋದ. ಅಡವಿಗೆ ಹೋಗಿ ಎಲ್ಲ ಮೂಲಿಕೆಗಳನ್ನ ಕೊಯ್ದು ಅವನ ಹತ್ರ ಇರುವ ಚೀಲದಲ್ಲಿ ಹಾಕೊಳ್ತಾ ಇದ್ದಾಗ ರಂಗಯ್ಯನಿಗೆ ನಿನ್ನೆ ಭೇಟಿಯಾದ ಆ ವ್ಯಕ್ತಿಯ ನೆನಪಾಯಿತು. ಆ ವ್ಯಕ್ತಿಗೆ ಸಹಾಯ ಮಾಡ್ಬೇಕು ಅಂತ ರಂಗಯ್ಯ ಅಂದ್ಕೊಂಡ. ಆದ್ರಿಂದ ಅವನು ದಕ್ಷಿಣ ದಿಕ್ಕಿನಲ್ಲಿ ಮೂಲಿಕೆಗೋಸ್ಕರ ಹೋಗ್ತಿದ್ದ. ಪಾಪ, ಆ ವ್ಯಕ್ತಿ ಹೆಂಡತಿ ಎಷ್ಟು ಬೇಜಾರು ಮಾಡ್ತಿದ್ದಾರೋ ಏನೋ. ಅವರು ಕೂಡ ನನಗೆ ತಂಗಿಯ ತರ ತಾನೆ. ಅವರಿಗೆ ಸಹಾಯ ಮಾಡಬೇಕು, ಅವರನ್ನು ಕಷ್ಟದಿಂದ ಹೊರತರಬೇಕು. ಹಾಗಂತ ರಂಗಯ್ಯ ಮೆಲ್ಲೆ ದಕ್ಷಿಣ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ದಕ್ಷಿಣ ದಿಕ್ಕಿನಲ್ಲಿರುವ ಅಡವಿಯ ಭಾಗ ತುಂಬಾನು ಕತ್ಲಾಗಿತ್ತು. ಅದು ಅಲ್ಲದೆ ಕ್ರೂರ ಪ್ರಾಣಿಗಳ ಶಬ್ದಗಳು ಕೂಡ ಕೇಳಿಸ್ತಾ ಇತ್ತು. ಹೌದು, ಎಲ್ಲರೂ ಈ ದಕ್ಷಿಣ ಕಡೆ ಹೋಗ್ಬಾರ್ದು ಅಂತ ಯಾಕೆ ಹೇಳ್ತಿದ್ದಾರೆ ಏನೋ? ಯಾರನ್ನ ಕೇಳಿದ್ರು ಯಾರು ಕರೆಕ್ಟಾಗಿ ಉತ್ತರ ಹೇಳಲ್ಲ. ಭವಿಷ್ಯ ಈ ಕಡೆನಾದ್ರೆ ನಿಧಿ ಇರಬೇಕು. ಹಾಗೆ ಅನ್ಕೊಂಡು ರಂಗಯ್ಯ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ. ಆವಾಗ ಯಾರೋ ಅಳುವ ಶಬ್ದ ಅವನಿಗೆ ಕೇಳಿಸ್ತು. ಆ ಶಬ್ದ ಕೇಳಿ ರಂಗಯ್ಯ ತಕ್ಷಣ ಅಲ್ಲೇ ನಿಂತ. ಸುತ್ತಿಮುತ್ತಿ ನೋಡ್ದ, ಅಲ್ಲಿ ಯಾರೂನು ಇಲ್ಲ. ಪುನಃ ಅವನು ಕಾಡಿನ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದ. ನಿನ್ನೆ ಅಂಗಡಿಯಲ್ಲಿ ನೋಡಿದ ವ್ಯಕ್ತಿನ ಅವನು ಪುನಃ ಅಲ್ಲಿ ನೋಡ್ದ. ಅವನು ನೋಡಿ ರಂಗಯ್ಯ ಆಶ್ಚರ್ಯಪಟ್ಟ. ಅರೆ, ನೀವಿಲ್ಲಿ ಏನು ಮಾಡ್ತಿದ್ದೀರಾ? ನಾನು ನಿಮಗೋಸ್ಕರನೇ ಈ ಕಾಡಿಗೆ ಬಂದಿದ್ದು. ಹೌದು, ನೀವು ಈ ಕಾಡಿಗೆ ಏಕೆ ಬಂದ್ರಿ? ಇವಾಗಲ್ಲ, ನಾನು ಈ ಕಾಡಿಗೆ ಬಂದು ಸುಮಾರು 12 ವರ್ಷಗಳಾಯಿತು. ನನ್ನ ಹೆಂಡತಿ ತುಂಬ ಕಷ್ಟಪಡ್ತಿದ್ದಾಳೆ. ನನ್ನ ಹೆಂಡತಿಯ ಸಮಸ್ಯೆಯನ್ನು ತೀರಿಸಲು ಈ ಕಾಡಿಗೆ ಬಂದೆ. ಕಾಡಿಗೆ ಬಂದ ತಕ್ಷಣ ಒಂದು ಕಾಡು ಪ್ರಾಣಿ ನನ್ನ ಕೊಂದು ತಿಂದುಬಿಡ್ತು. ಹಾಗೆ ಆ ವ್ಯಕ್ತಿ ಹೇಳಿದನ್ನ ಕೇಳಿ ಪಾಪ ರಂಗಯ್ಯ ತುಂಬಾನು ಹೆದರ್ದ. ಏನು, ನಿಮ್ಮನ್ನ ಒಂದು ಕ್ರೂರ ಪ್ರಾಣಿ ಕೊಂದು ತಿಂದುಬಿಡ್ತಾ? ಏನು ಮಾತಾಡ್ತಿದ್ದೀರಾ ನೀವು? ನಿನ್ನೆ ನಾನು ನಿಮ್ಮನ್ನ ಸಂತೆಯಲ್ಲಿ ನೋಡಿದೆ ತಾನೆ, ಇವಾಗ ಇಲ್ಲಿಗೆ ಬಂದಿದ್ದೀರಾ? ಹಾಗಂತ ಅಂದ್ಕೊಂಡು ರಂಗಯ್ಯ ಆ ವ್ಯಕ್ತಿಯನ್ನ ಮುಟ್ಟೋ ಪ್ರಯತ್ನ ಮಾಡ್ತಾ ಇದ್ದ. ಅಲ್ಲಿವರೆಗೂ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ಅವನು ಭಯಂಕರವಾದ ದೆವ್ವವಾಗಿ ಬದಲಾದ. ಆ ದೆವ್ವವನ್ನು ನೋಡಿ ರಂಗಯ್ಯ ತುಂಬಾನು ಹೆದರ್ದ. ಅಲ್ಲಿಂದ ಓಡ್ ಹೋಗ್ತಾ ಇದ್ದ. ಹಾಗೆ ಓಡಿ ಓಡಿ ರಂಗಯ್ಯ ಸುಮಾರು ದೂರ ಹೋದ್ಮೇಲೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ. ನಿನ್ನೆ ಸಂತೆಯಲ್ಲಿ ನೋಡಿದ ವ್ಯಕ್ತಿ ಮೊದಲೇ ಸತ್ತೋಗಿರೋನು ಹೇಗೆ ಸಂತೆಯಲ್ಲಿ ಸಿಗ್ತಾನೆ?
ಅದು ನನಗೆ ಯಾಕೆ ಸಿಗಬೇಕು? ನನ್ನ ಈ ಕಾಡಿಗೆ ಯಾಕೆ ಕಳಿಸ್ದ? ಹಾಗಂತ ರಂಗಯ್ಯ ತುಂಬಾನು ಹೆದರ್ತಾ ಇದ್ದ. ಆವಾಗ ಪುನಃ ಅವನಿಗೆ ಯಾರೋ ಅಳುವ ಶಬ್ದ ಕೇಳಿಸ್ತು. ಅವನು ಹಿಂದೆ ಮುಂದೆ ತಿರುಗಿ ನೋಡ್ದ, ಆದ್ರೆ ಅಲ್ಲಿ ಯಾರೂನೂ ಇಲ್ಲ. ತಕ್ಷಣ ಅವನು ಎದ್ದು ಆ ದಕ್ಷಿಣ ದಿಕ್ಕಿನಿಂದ ಹೊರಗಡೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ದ. ಏನು ನಡೆದೇ ಇರುವನ್ ಹಾಗೆ ಅವನ್ ಪಾಡಿಗೆ ಆ ದಕ್ಷಿಣ ದಿಕ್ಕಿನಿಂದ ಹೊರಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದ್ ಮರದ ಕೆಳಗಡೆ ಒಬ್ಳು ಹೆಣ್ಣು ಕೂತ್ಕೊಂಡು ಅಳ್ತಾ ಇತ್ತು. ಯಾರು ನೀವು? ಯಾಕೆ ಅಳ್ತಾ ಇದ್ದೀರಾ? ನನ್ನ ಗಂಡ 4 ದಿನದಿಂದ ಕಾಣ್ತಾ ಇಲ್ಲ. ಅವ್ರನ್ನ ಹುಡ್ಕೊಂಡು ನಾನಿಲ್ಲಿಗೆ ಬಂದೆ. ನನ್ನ ಗಂಡನ ನೀವು ನೋಡಿದ್ರಾ? ನಿಮ್ಮ ಗಂಡ ಯಾರು? ನೋಡ್ಲಿಕ್ಕೆ ಹೇಗಿರ್ತಾರೆ? ಹಾಗೆ ರಂಗಯ್ಯ ಕೇಳಿದ್ರಿಂದ ಆಕೆ ತನ್ನ ಗಂಡನ ಬಗ್ಗೆ ಎಲ್ಲಾನು ಹೇಳಿದ್ಲು. ನಿಜವಾಗ್ಲೂ ನನಗೆ ಕೂದಲು ತುಂಬಾ ಉದ್ರೋದು. ನಾನು ಪಡ್ತಾ ಇರುವ ಕಷ್ಟವನ್ನು ನನ್ನ ಗಂಡನಿಂದ ನೋಡಲಾಗದೆ ನನ್ನ ಗಂಡ ನನಗೋಸ್ಕರ ಈ ಕಾಡಿಗೆ ಬಂದ್ರು. ಆಮೇಲೆ ತಿರುಗಿ ಬಂದಿಲ್ಲ. ಹಾಗೆ ಆಕೆ ಹೇಳಿದನ್ನ ಕೇಳಿ ಪಾಪ ರಂಗಯ್ಯ ತುಂಬಾನು ಹೆದರ್ದ. ನೀವು ಸ್ವಲ್ಪ ಹುಷಾರಾಗಿರಿ. ಈ ದಕ್ಷಿಣ ಕಡೆಯಲ್ಲಿ ತುಂಬಾ ಕಾಡು ಪ್ರಾಣಿಗಳಿದೆ. ಒಂದು ಹುಲಿ ಕೂಡ ನನ್ನ ಕೊಂದು ತಿನ್ಬಿಡ್ತು. ಅದಕ್ಕೇನೆ ಹುಷಾರಾಗಿರಿ ಅಂತ ನಾನು ನಿಮ್ಮನ್ನು ನೋಡಿ ಹೇಳ್ತಿದ್ದೀನಿ. ಅದನ್ನು ಕೇಳಿದ ರಂಗಯ್ಯ ಇನ್ನು ತುಂಬಾನೇ ಹೆದರಕ್ಕೆ ಶುರು ಮಾಡ್ದ. ಅಡವಿಯಲ್ಲಿ ಅವನು ನೋಡಿದ ವ್ಯಕ್ತಿ ಈ ಸ್ತ್ರೀ ಇಬ್ರು ಗಂಡ ಹೆಂಡತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ. ಇಬ್ರು ಇಲ್ಲಿ ಸತ್ ಹೋಗಿ ಆತ್ಮಗಳಾಗಿ ತಿರುಗಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ. ನೀವು ಇಲ್ಲೇ ಕೂತ್ಕೊಂಡು ಕಾಯ್ತಾ ಇರಿ, ನಿಮ್ ಗಂಡ ಖಂಡಿತವಾಗಿ ಬರ್ತಾರೆ. ಹಾಗಂತ ಹೇಳಿ ರಂಗಯ್ಯ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹೋಗ್ತಾ ಇದ್ದ ರಂಗಯ್ಯನನ್ನ ತಡೆದು ಆಕೆ ಈ ರೀತಿ ಹೇಳಿದ್ರು. ನನ್ನ ಗಂಡ ಬರುವ ತನಕ ನನ್ನ ಸಹಾಯಕ್ಕೋಸ್ಕರ ನೀವು ಇಲ್ಲೇ ಇರ್ಬೋದಲ್ವಾ? ಇಲ್ಲ ಇಲ್ಲ, ನಾನು ಮನೆಗೆ ಹೋಗ್ಬೇಕು. ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಹಾಗಂತ ರಂಗಯ್ಯ ಆ ಸ್ತ್ರೀಯಿಂದ ದೂರ ಹೋಗ್ಬೇಕು ಅಂತ ಅಂದ್ಕೊಂಡ. ಆದ್ರೆ ಅಲ್ಲಿವರೆಗೂ ಸಾಧಾರಣ ಆಕೆಯ ರೂಪದಲ್ಲಿದ್ದ ಅವಳು ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದ ದೆವ್ವದ ರೂಪಕ್ಕೆ ಬದಲಾದ್ಲು. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನನ್ ಜೊತೆನೇ ಇರ್ಬೇಕು. ನನ್ನ ಗಂಡ ಬರುವ ತನಕ ನನ್ ಜೊತೆನೇ ಇರ್ಬೇಕು. ನನ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ರೆ ನಾನಿನ್ನ ಕೊಂದು ಬಿಡ್ತೀನಿ. ಹಾಗೆ ಆ ದೆವ್ವ ರಂಗಯ್ಯನನ್ನ ಅಲ್ಲೇ ಇದ್ದ ಮರಕ್ಕೆ ಕಟ್ಟಾಕಿತು. ರಂಗಯ್ಯನಿಗೆ ಏನ್ ಮಾಡುದಂತಾನೆ ಅರ್ಥ ಆಗ್ಲಿಲ್ಲ. ರಂಗಯ್ಯ ಅವನ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ. ಸುಮ್ನೆ ಈ ದಕ್ಷಿಣ ಕಡೆ ಯಾಕಾದ್ರೂ ಬಂದ್ನೋ? ಈ ಗಂಡ ಹೆಂಡತಿ ನನ್ನ ಬಿಡ್ತಾನೆ ಇಲ್ಲ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಾಪಾಡ್ಲಿಕ್ಕೆ ಯಾರಾದ್ರೂ ಬಂದಿದ್ರೆ ಒಳ್ಳೇದಿತ್ತು. ಹಾಗೆ ಅಂದ್ಕೊಂಡು ರಂಗಯ್ಯ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಇನ್ನೊಂದ್ ಕಡೆ ಮನೆಯಲ್ಲಿ ಗೌರಿ ರಂಗಯ್ಯನಿಗೋಸ್ಕರ ಕಾಯ್ತಾ ಇದ್ಲು. ಯಾವಾಗ್ಲೂ ಈ ಸಮಯಕ್ಕೆಲ್ಲ ಬಂದ್ಬಿಡ್ತಾರೆ. ಇವತ್ತೇನು ಇಷ್ಟೊತ್ತಾದ್ರೂ ಮನೆಗೆ ಬರ್ಲೇ ಇಲ್ಲ. ಒಂದ್ಸಲ ನಾನೇ ಕಾಡತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾಗಂತ ಅಂದ್ಕೊಂಡು ಗೌರಿ ಮನೇಲಿರುವ ಪೂಜೆ ರೂಮಿಗೆ ಹೋದ್ಲು. ಪೂಜೆ ರೂಮಲ್ಲಿ ಅವಳಿಟ್ಟಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ನಿಂತು ಈ ರೀತಿ ಹೇಳಿದ್ಲು. ಸ್ವಾಮಿ ವೆಂಕಟೇಶ್ವರ, ನಾನು ನನ್ನ ಗಂಡನನ್ನು ಹುಡುಕಿಕೊಂಡು ಕಾಡಿಗೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಯಾವುದೋ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಅದು ಯಾವ ಸಮಸ್ಯೆ ಆದ್ರೂ ಆ ಸಮಸ್ಯೆಯಿಂದ ನಮ್ಮನ್ನ ಕಾಪಾಡಪ್ಪ. ಹಾಗೆ ಬೇಡ್ಕೊಂಡು ಗೌರಿ ಪೂಜೆ ರೂಮಿಂದ ಹೊರಗಡೆ ಬಂದ್ಲು. ಅವಳು ಮನೆಯಿಂದ ಅಡವಿಗೆ ಹೊರಟ್ಲು. ಅಡವಿಯಲ್ಲಿ ಎಲ್ಲಾ ಕಡೆನೂ ಹುಡುಕದ್ಲು. ಆದ್ರೆ ಅವಳಿಗೆ ಎಲ್ಲೋ ರಂಗಯ್ಯ ಸಿಗ್ಲಿಲ್ಲ. ಇವ್ರು ಎಲ್ಲಿಗೆ ಹೋಗಿರ್ಬೋದು? ಭವಿಷ್ಯ ದಕ್ಷಿಣ ಕಡೆನೇ ಹೋಗಿರ್ಬೇಕು. ಇವ್ರನ್ನ ಆ ಕಡೆ ಹೋಗ್ಬಾರ್ದು ಅಂತ ನಾನು ಎಷ್ಟು ಹೇಳಿ ಕಳ್ಸಿದೀನಿ. ಹಾಗಂತ ಅಂದ್ಕೊಂಡು ಗೌರಿ ದಕ್ಷಿಣ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಇನ್ನೊಂದ್ ಕಡೆ ರಂಗಯ್ಯ ಅಳುತ್ತಾ ದೆವ್ವದ ಹತ್ತಿರ ಈ ರೀತಿ ಕೇಳ್ದ. ಅಯ್ಯೋ, ದಯವಿಟ್ಟು ನನ್ನ ಬಿಟ್ಬಿಡಿ. ನೀವು ನನ್ನ ಇಲ್ಲಿ ಕಟ್ಟಾಕಿದ್ರಿಂದ ನಿಮ್ಮ ಗಂಡ ಬಂದ್ಬಿಡ್ತಾರಾ? ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನಿಜವಾಗ್ಲೂ ನಿಮ್ಮ ಗಂಡ ತೀರ್ಕೊಂಡು ತುಂಬಾ ವರ್ಷಗಳಾಯ್ತು. ಹಾಗೆ ರಂಗಯ್ಯ ಹೇಳಿದನ್ನ ಕೇಳಿ ಆ ದೆವ್ವಕ್ಕೆ ತುಂಬಾನು ಕೋಪ ಬಂತು. ದೆವ್ವ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತು. ಆವಾಗ್ಲೇ ಅಲ್ಲಿಗೆ ಬಂದ ಗೌರಿ ಒಂದು ಭಯಂಕರವಾದ ದೆವ್ವದ ಕೈಯಿನಲ್ಲಿ ಸಿಕ್ಕಾಕೊಂಡಿರುವ ರಂಗಯ್ಯನನ್ನ ನೋಡಿ ಆಶ್ಚರ್ಯಪಟ್ಲು. ಸ್ವಾಮಿ ವೆಂಕಟೇಶ್ವರ, ದಯವಿಟ್ಟು ನಮ್ನ ಕಾಪಾಡಪ್ಪ. ಈ ದೆವ್ವ ನನ್ನ ಗಂಡನನ್ನು ಕೊಲ್ತಾ ಇದೆ. ಹಾಗಂತ ಗೌರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ಲು. ತಕ್ಷಣ ವೆಂಕಟೇಶ್ವರ ಸ್ವಾಮಿ ಅವ್ರ ಮುಂದ್ಗಡೆ ಪ್ರತ್ಯಕ್ಷವಾದ್ರು. ಅವರು ಅವರ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನ ಕಡಿದ್ರು. ತಕ್ಷಣ ಆ ದೆವ್ವದ ತಲೆ ತುಂಡು ತುಂಡಾಗಿ ಹೋಯ್ತು. ತುಂಬಾ ಧನ್ಯವಾದಗಳು ಸ್ವಾಮಿ. ನಿಮ್ಮ ಸಹಾಯವನ್ನು ನಾನು ಜನ್ಮದಲ್ಲಿ ಮರೆಯುವುದಿಲ್ಲ. ಹೌದು ಸ್ವಾಮಿ, ಕರೆದ ತಕ್ಷಣ ನಮ್ನ ಬಂದು ಕಾಪಾಡಿದ್ದೀರಾ. ಹಾಗೆ ರಂಗಯ್ಯ ಗೌರಿ ಇಬ್ರು ಕೈ ಮುಗ್ದು ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು. ನನ್ನ ಭಕ್ತರನ್ನು ನಾನು ಯಾವಾಗಲೂ ಕಾಪಾಡುತ್ತಾನೆ ಇರುತ್ತೇನೆ. ನನ್ನನ್ನು ನಂಬಿದವರಿಗೆ ನಾನು ಯಾವಾಗಲೂ ಅನ್ಯಾಯ ಮಾಡಲ್ಲ. ಹಾಗಂತ ವೆಂಕಟೇಶ್ವರ ಸ್ವಾಮಿ ಅವರಿಬ್ರನ್ನು ಕೂಡ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು.
ಆಮೇಲೆ ರಂಗಯ್ಯ ಹಾಗೂ ಗೌರಿ ಭಯ ಇಲ್ಲದೆ ಮನೆಗೆ ವಾಪಸ್ ಹೋದ್ರು. ಒಂದೂರಲ್ಲಿ ಸರಳ ಅನ್ನುವ ಒಬ್ಳು ಆಕೆ ಇದ್ಲು. ಸರಳಳ ಗಂಡ ಒಬ್ಬ ಕಳ್ಳ. ಒಂದಿನ ಅವನ ಊರಿನ ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಿದ್ದಾಗ ಊರಿನವ್ರ ಹತ್ರ ಸಿಕ್ಕಾಕೊಂಡ. ಊರಿನವ್ರೆಲ್ರು ಅವನನ್ನ ಬೆರೆಸ್ತಾ ಇದ್ರು. ಆದ್ರಿಂದ ಅವ್ರ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸರಳ ಗಂಡ ಹೈವೇ ಹತ್ರ ಹೋದ. ಆವಾಗ ಹೈವೇಲಿ ಬರ್ತಾ ಇದ್ದ ಒಂದು ಲಾರಿ ಅವನಿಗೆ ಡಿಕ್ಕಿ ಹೊಡಿತು. ಅವನು ಆ ಜಾಗದಲ್ಲಿ ಅವನ ಪ್ರಾಣನ ಬಿಟ್ಬಿಟ್ಟ. ಸರಳ ಇದನ್ ತಿಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಸರಳಗೆ ಒಬ್ಬ ಮಗ, ಅವನ ಹೆಸರು ಗಿರಿ. ಸರಳ ತನ್ನ ಮಗ ಗಿರಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅವಳು ಹೂಗಳನ್ನು ಹಾಗೇನೆ ತರಕಾರಿ ವ್ಯಾಪಾರನೂ ಮಾಡಿ ಅವಳ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅಮ್ಮ, ನಿಮಗೆ ಬೇಕಾಗಿರುವ ಹೀರೆಕಾಯಿ ತಗೊಳ್ಳಿ ಅಮ್ಮ. ನಿಮಗೋಸ್ಕರ ನಾನು ಪಟ್ಟಣಕ್ಕೆ ಹೋಗಿ ತಗೊಂಬಂದೆ. ಗೌರಿ ಅಮ್ಮ, ನೀವು ಕೇಳಿದ ಬಿಳಿ ಕಲರ್ ರೋಸ್ ಕೂಡ ತಂದಿದ್ದೀನಿ, ತಗೊಳ್ಳಿ ಹೂನ. ಪರವಾಗಿಲ್ವೇ? ನಾವು ಕೇಳಿದ ವಸ್ತುವನ್ನು ಇಲ್ಲ ಆಗೋದಿಲ್ಲ ಅಂತ ಹೇಳಿದೆ ಪಟ್ಟಣಕ್ಕೆ ಹೋಗಿ ತಂದಿದೀಯಾ? ಹೀಗೇನೆ ವ್ಯಾಪಾರ ಮಾಡ್ತಿರೋ, ಆವಾಗ್ಲೇ ನಾವು ಕೂಡ ನಿನ್ ಜೊತೆನೆ ತಗೊಳ್ಳೋದು. ತುಂಬಾ ಧನ್ಯವಾದಗಳಮ್ಮ. ಇನ್ನೂ ಏನಾದ್ರೂ ವಸ್ತುಗಳು ಬೇಕು ಅಂದ್ರೆ ಹೇಳಿ, ನಾನು ನಿಮ್ಗೋಸ್ಕರ ಪಟ್ಟಣಕ್ಕೆ ಹೋಗಿ ತರ್ತೀನಿ. ಹಾಗೆ ಸರಳ ಆ ಊರಿನಲ್ಲಿ ಇರುವ ಸ್ತ್ರೀಗಳ ಹತ್ರ ಮಾತಾಡ್ತಾ ಇದ್ಲು. ಸಂಜೆವರೆಗೂ ಅವಳು ಹೂ ತರಕಾರಿ ವ್ಯಾಪಾರ ಎಲ್ಲಾನು ಮಾಡ್ಕೊಂಡು ಮನೆಗ್ ಬಂದ್ಲು. ಆವಾಗ ಮನೆಯಲ್ಲಿ ಅವಳ ಮಗ ಗಿರಿ ಕೂತ್ಕೊಂಡು ಅಳ್ತಾ ಇರೋದನ್ನ ನೋಡಿದ್ಲು. ಅಪ್ಪ ಗಿರಿ, ಏನಪ್ಪ ಆಯ್ತು? ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ಏನಾಯ್ತು? ನಾನು ಏನು ಅಂತ ಹೇಳದಮ್ಮ, ಯಾರು ನನ್ನ ಜೊತೆ ಆಟ ಆಡೋದೇ ಇಲ್ಲ. ಎಲ್ಲರೂ ನನ್ನನ್ನು ಕೇವಲವಾಗಿ ನೋಡ್ತಿದ್ದಾರೆ. ಹೊರಗಡೆ ನನ್ನ ಗೆಳೆಯರು ಆಡೋದನ್ನ ನಾನು ನೋಡ್ದೆ. ಅವ್ರ ಜೊತೆ ಆಟ ಆಡೋಣ ಅಂತ ಹೋದೆ. ಬಾಲ್ ಕೊಡಿ ಅಂತ ಕೇಳ್ದೆ, ಅವ್ರು ನನಗೆ ಬಾಲೇ ಕೊಡ್ಲಿಲ್ಲ. ಬಾಲ್ ಕೊಡದೆ ಆ ಬಾಲಲ್ಲೇ ನನ್ನ ಹೊಡೆದು ಕಳ್ಸಿದ್ರಮ್ಮ. ಅಯ್ಯೋ, ನಿನ್ನ ಹೊಡೆದ್ರ? ಯಾಕೆ ಹೊಡಿಯೋದವ್ರು? ಸರಿ ಬಾ, ನಿನ್ನ ಯಾಕೆ ಹೊಡೆದಿದ್ದು ಅಂತ ಅವ್ರ ಜೊತೆ ಹೋಗಿ ಕೇಳಿ ಬರೋಣ ಬಾ. ಹಾಗಂತ ಸರಳ ಗಿರಿನ ಕರ್ಕೊಂಡು ಹೊರಗಡೆ ಆಟಾಡ್ತಾ ಇದ್ದ ಆ ಮಕ್ಕಳ ಹತ್ರ ಹೋದ್ಲು. ಏನು ಮಕ್ಳೇ, ಯಾಕೆ ನನ್ ಮಗನಿಗೆ ಹೊಡೆದ್ರಿ? ಅವನ್ ಜೊತೆ ಆಟಾಡ್ಲಿಕ್ಕೆ ನೀವೆಲ್ಲ ಯಾಕೆ ಇಷ್ಟಪಡೋದಿಲ್ಲ? ಹಾಗಂತ ಸರಳ ಆಟಾಡ್ತಾ ಇದ್ದ ಮಕ್ಕಳ ಹತ್ರ ಹೋಗಿ ಕೇಳಿದ್ಲು. ಆವಾಗ ಅಲ್ಲಿ ಇದ್ದ ಹುಡುಗರಲ್ಲಿ ಒಬ್ಬ ಹುಡುಗ ಗೋಪಾಲ್, ನಾವು ನಿಮ್ಮ ಮಗನ ಜೊತೆ ಆಟ ಆಡೋದಿಲ್ಲ. ಇವನು ಒಬ್ಬ ಕಳ್ಳನ ಮಗ. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇವನ ತಂದೆ ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರು. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ನಮ್ಮ ತಂದೆ ತಾಯಿನೇ ಹೇಳಿದ್ದು. ಅದು ಮಾತ್ರ ಅಲ್ಲ, ಇವನ್ ಜೊತೆ ಆಟ ಆಡಬಾರ್ದು ಅಂತ ನಮಗೆ ಎಚ್ಚರಿಕೆ ಮಾಡಿದ್ರು. ನಾವು ಇವನ್ ಜೊತೆ ಆಟ ಆಡಿದ್ರೆ ನಮಗೂ ಕಳ್ಳ ಬುದ್ಧಿ ಬರುತ್ತೆ ಅಂತ ಹೇಳಿದ್ರು. ಹಾಗಂತ ಆ ಹುಡುಗ ಸರಳ ಹತ್ರ ಹೇಳ್ದ. ಆ ಹುಡುಗ ಹೇಳಿದ ಮಾತನ್ನು ಕೇಳಿ ತಡ್ಕೊಳಕಾಗದೆ ಸರಳ ಪಾಪ ಅಳುತ್ತಾ ಮನೆಯೊಳಗಡೆ ಹೋದ್ಲು. ಆವಾಗ ಅವಳ ಹಿಂದೆನೆ ಗಿರಿನು ಮನೆಯೊಳಗಡೆ ಹೋದ. ಅಮ್ಮ, ಅವ್ರು ಹೇಳಿದ್ದು ನಿಜನಾ? ಅಪ್ಪ ಕಳ್ಳನಾ? ಹೇಳಮ್ಮ, ಯಾಕೆ ಹಾಗೆ ಅಳ್ತಾ ಇದ್ಯಾ? ನಿಮ್ಮ ತಂದೆ ಕಳ್ಳ ಅಲ್ಲ. ನಿನಗೆ ಸರಿಯಾಗಿ 1 ವರ್ಷ ಆಗುವಾಗ ನಿನಗೆ ತುಂಬಾ ಹುಷಾರಿಲ್ದೆ ಹೋಯ್ತು. ಆವಾಗ ನಿಮ್ ತಂದೆ ಎಷ್ಟೋ ಜನ ಜೊತೆ ಸಾಲ ಕೇಳಿದ್ರು. ಯಾರು ಕೂಡ ನಮ್ಗೆ ಸಹಾಯನೇ ಮಾಡ್ಲಿಲ್ಲ. ದೇವಸ್ಥಾನದಲ್ಲಿರುವ ಉಂಡಿಗೆ ಕೈ ಹಾಕಕ್ಕೋದ್ರು. ಅವ್ರು ಮಾಡಿದ್ದು ತಪ್ಪೆ. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ಮಾಡಿದ್ರು. ಈ ವಿಷಯನ ಊರಿನವ್ರ ಜೊತೆ ಯಾಕಮ್ಮ ಹೇಳಿಲ್ಲ? ಹೇಳಿದ್ರೆ ಮಾತ್ರ ಕೇಳ್ತಾರಾ? ನಾನು ಎಷ್ಟೋ ಸಲ ಹೇಳಕ್ಕೋದೆ. ನಿಮ್ಮ ತಂದೆ ಒಬ್ಬ ಕಳ್ಳ ಅಲ್ಲ ಅಂತ ಎಲ್ಲರ ಜೊತೆ ಹೇಳ್ದೆ, ಯಾರು ಕೂಡ ನಂಬಲಿಲ್ಲ. ಎಲ್ಲರೂ ಸೇರಿ ನಿಮ್ ತಂದೆನ ಹೊಡೆದ್ರು. ಎಲ್ಲರ ಜೊತೆಯಿಂದ ತಪ್ಪಿಸ್ಕೊಂಡು ನಿಮ್ಮ ತಂದೆ ಓಡಿ ಬಂದು ಅಪಘಾತದಲ್ಲಿ ಸಿಕ್ಕಾಕೊಂಡ್ರು. ಹಾಗಂತ ಗಿರಿ ಹತ್ರ ಹೇಳಿದ್ಲು ಸರಳ. ಇನ್ ಮುಂದೆ ಮಕ್ಳ ಜೊತೆ ಸ್ವಲ್ಪ ಜಾಗೃತಿಯಾಗಿ ಇರ್ಬೇಕು ಅಂತಾನು ಹೇಳಿದ್ಲು. ಹಾಗೆ ಆ ದಿನದಿಂದ ಗಿರಿ ಹೊರಗಡೆ ಮಕ್ಳ ಜೊತೆ ಯಾರ ಜೊತೆನೂ ಆಟಾಡಕ್ ಹೋಗದೆ ಅವನು ಮನೆ ಹೊರಗಡೆನೆ ಕೂತ್ಕೊಂಡು ನೋಡ್ತಾ ಇದ್ದ. ಆವಾಗ ಅವನ ಪರಿಸ್ಥಿತಿಯನ್ನ ನೋಡಿ ಸರಳ ಒಂದಿನ ಅವನ ಹತ್ರ ಈ ರೀತಿ ಹೇಳಿದ್ಲು. ಗಿರಿ, ಈ ಮಧ್ಯೆ ನೀನ್ ಯಾವಾಗ್ಲೂ ಒಂಥರ ಇರ್ತೀಯಲ್ಲಪ್ಪ, ಯಾಕಪ್ಪ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಅಥವಾ ಶಾಲೆಯಲ್ಲಿ ಮಕ್ಳು ಏನಾದ್ರೂ ಹೇಳಿದ್ರಾ? ಅಮ್ಮ, ನಿನ್ ಜೊತೆ ಅವತ್ ನಾನು ಮಾತು ಕೊಟ್ಟೆ ಅಲ್ಲ, ಇನ್ ಮುಂದೆ ಆ ಹುಡುಗರ ಜೊತೆ ಹೋಗಲ್ಲ ಅಂತ. ಅವತ್ತಿಂದ ನಾನು ಆ ಹುಡುಗರ ಜೊತೆ ಮಾತಾಡೋದಿಲ್ಲ. ಆದ್ರೆ ಒಬ್ನೇ ಇರ್ಲಿಕ್ಕಾಗಲ್ಲ. ಎಲ್ಲರೂ ಅವರವರ ಸ್ನೇಹಿತರ ಜೊತೆ ಆಟ ಆಡ್ತಿದ್ದಾರೆ. ಆದ್ರೆ ನಾನು ಮಾತ್ರ ಹೀಗೆ ಆಟ ಆಡದೆ ಒಬ್ನೇ ಕೂತ್ಕೊಂಡು ಅವ್ರು ಆಟ ಆಡೋದನ್ನ ನೋಡ್ತಾ ಇದ್ದೀನಿ. ಅದರಿಂದನೇ ನನಗೆ ಬೇಜಾರಾಗ್ತಿದೆ ಅಮ್ಮ. ನನಗೆ ಅಂತ ಯಾರೂ ಇಲ್ಲ. ಅಯ್ಯೋ ಗಿರಿ, ಹಾಗೆಲ್ಲ ಹೇಳ್ಬೇಡಪ್ಪ. ಈ ಭೂಮಿ ಮೇಲೆ ಎಲ್ಲರ್ಕಿಂತ ಒಳ್ಳೆ ಸ್ನೇಹಿತ ಯಾರು ಗೊತ್ತಾ? ಭೂಮಿ ಮೇಲೆ ಎಲ್ಲರಿಗಿಂತ ಒಳ್ಳೆ ಗೆಳೆಯನ? ಯಾರಮ್ಮ ಅದು? ಬೇರೆ ಯಾರೂ ಅಲ್ಲ, ಆ ವೆಂಕಟೇಶ್ವರ ಸ್ವಾಮಿ. ನಾನು ಕೂಡ ಅವರನ್ನೇ ನಂಬಿದ್ದೀನಿ. ನೀನು ಕೂಡ ಅವರನ್ನೇ ನಂಬು. ನೀನು ವೆಂಕಟೇಶ್ವರ ಸ್ವಾಮಿನ ದೇವರಾಗಿ ನೋಡ್ಬೇಡ.
ಗೆಳೆಯನಾಗಿ ನೋಡು. ನಿನಗೆ ಏನೇ ಕಷ್ಟ ಬಂದ್ರೂ ಅವರ ಬಳಿ ಹೇಳು. ಪ್ರತಿದಿನ ಶಾಲೆ ಬಿಟ್ಟು ಬಂದು ಸ್ನಾನ ಮಾಡಿ ದೇವರ ಫೋಟೋ ಮುಂದೆ ಕೂತ್ಕೊಂಡು ನಿನ್ನ ಕಷ್ಟಗಳನ್ನು ಹೇಳಿಕೋ. ಹಾಗಂತ ಸರಳ ಗಿರಿಯ ಹತ್ರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಕ್ ಹೇಳಿದ್ಲು. ಗಿರಿನೂ ಸರಿ ಅಂತ ಹೇಳ್ದ. ಆ ದಿನದಿಂದ ಸಂಜೆ ಸ್ಕೂಲ್ ಬಿಟ್ಟು ಮನೆಗೆ ಬಂದ್ಮೇಲೆ ಗಿರಿ ಹೋಗಿ ಸ್ನಾನ ಮಾಡಿ ಆಮೇಲೆ ತಯಾರಾಗಿ ದೇವರ ರೂಮಿಗೆ ಬಂದು ವೆಂಕಟೇಶ್ವರ ಸ್ವಾಮಿಗೆ ಪೂಜೆನೂ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಹತ್ರ ಈ ರೀತಿ ಹೇಳ್ಕೊಳ್ತಾ ಇದ್ದ. ಸ್ವಾಮಿ ವೆಂಕಟೇಶ್ವರ, ಇವತ್ತು ನಮಗೆ ಒಳ್ಳೆ ಪಾಠ ಹೇಳ್ಕೊಟ್ರು. ಆ ಪಾಠ ನನಗೆ ಸರಿಯಾಗಿ ಅರ್ಥನೇ ಆಗಿಲ್ಲ. ಟೀಚರ್ನ ಕೇಳಿದ್ರೆ ನೀನು ಯಾಕೆ ಸುಮ್ಮನೆ ಓದ್ತೀಯ ಅಂತ ಕೇಳಿದ್ರು. ನನ್ನ ಜೊತೆಗಿರುವ ಮಕ್ಕಳು ಕೂಡ ನನ್ನ ಕಳ್ಳನಾಗೆ ನೋಡ್ತಿದ್ರು. ನನ್ನಿಂದ ಇದನ್ನ ತಡ್ಕೊಳಿಕ್ಕಾಗ್ತಿಲ್ಲ. ಹಾಗೆ ಗಿರಿ ಸ್ವಾಮಿ ಹತ್ರ ಹೇಳಿ ಜೋರಾಗಿ ಅಳ್ತಾ ಇದ್ದ. ಆಮೇಲೆ ಆ ದಿನ ಸ್ಕೂಲಲ್ಲಿ ನಡೆದ ಎಲ್ಲ ವಿಷಯವನ್ನ ಅವನು ಸ್ವಾಮಿಯ ಹತ್ರ ಹೇಳ್ಕೊಳ್ತಾ ಇದ್ದ. ಹಾಗೆ ಆ ದಿನದಿಂದ ಗಿರಿ ಸ್ವಾಮಿ ಮುಂದ್ಗಡೆನೆ ಕೂತ್ಕೊಂಡು ಹೋಮ್ವರ್ಕ್ನು ಮಾಡ್ತಾ ಇದ್ದ. ಹಾಗೇನೆ ಊಟ ಮಾಡೋದ್ ಕೂಡ ಅವನು ಸ್ವಾಮಿ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಹಾಗೇನೆ ಏನಾದ್ರೂ ಹೇಳ್ಬೇಕು ಅಂದ್ರೂ ಅದನ್ನ ಸ್ವಾಮಿಯ ಹತ್ರನೇ ಹೇಳ್ತಾ ಇದ್ದ. ನೋಡಿದ್ರೆ ಗಿರಿ ದೇವರಿಗೆ ತುಂಬಾ ಭಕ್ತನಾಗಿದ್ದಾನೆ. ಇವಾಗ ಎಲ್ಲ ನನ್ ಜೊತೆ ಇರದೇ ಇಲ್ಲ. ದೇವರ ಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಜೊತೆನೆ ಮಾತಾಡ್ತಿರ್ತಾನೆ. ಪರವಾಗಿಲ್ಲ, ಹೀಗೇನೇ ಇರ್ಲಿ. ಹೊರಗಡೆ ಜನರು ಯಾರೂ ಸರಿ ಇಲ್ಲ. ಪ್ರತಿಯೊಬ್ಬರು ಇನ್ನೊಬ್ಬರನ್ನು ಹೇಗೆ ಹಿಂಸೆ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ದೇವರ ಜೊತೆ ಗೆಳೆತನ ಮಾಡೋದೇ ತುಂಬಾ ಒಳ್ಳೆಯದು. ಹಾಗೆ ಸರಳ ಗಿರಿ ವೆಂಕಟೇಶ್ವರ ಸ್ವಾಮಿಯ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಕೊಂಡ್ಲು. ಹೀಗಿರುವಾಗ ಒಂದಿನ ಗಿರಿ ಒಂದು ಬಾಲ್ ಜೊತೆ ಆಟಾಡ್ತಾ ಇದ್ದ. ಆವಾಗ ಅವನ ಹತ್ರ ಗೋಪಾಲ್ ಹಾಗೂ ಅವನ ಫ್ರೆಂಡ್ಸ್ ಬಂದ್ರು. ಈ ಬಾಲು ನಂದು, ನಿನ್ನ ಹತ್ರ ಹೇಗೆ ಬಂತು? ಇಲ್ಲ, ಈ ಬಾಲು ನಂದು. ಕಳೆದ ಜಾತ್ರೆಯಲ್ಲಿ ನಮ್ಮಮ್ಮ ನನಗೆ ತೆಕ್ಕೊಟ್ಟಿದ್ದು. ಸಾಕು, ಬಾಯಿ ಮುಚ್ಚು. ನಿಮ್ಮ ತಂದೆಯಾಗೆ ನೀನು ಕೂಡ ಕಳ್ಳ ಬುದ್ಧಿ ಕಲ್ತಿದ್ಯಾ. ಈ ಬಾಲು ನಂದು, ನೀನೇ ನನ್ನ ಜೊತೆಯಿಂದ ಕದ್ದಿರೋದು. ಹಾಗಂತ ಹೇಳಿ ಗೋಪಾಲ್ ಅವನ ಫ್ರೆಂಡ್ಸ್ ಜೊತೆ ಸೇರಿ ಗಿರಿ ಹತ್ರ ಇದ್ದ ಬಾಲನ್ನ ಕಿತ್ಕೊಂಡ. ಆಮೇಲೆ ಗಿರಿನ ಅವನು ತಳ್ಳಿದ. ಪಾಪ ಗಿರಿ ಕೆಳಗಡೆ ಬಿದ್ಬಿಟ್ಟ. ಆವಾಗ್ಲೇ ಬಾಡಿ ಬಿಲ್ಡರ್ ತರ ಇದ್ದ ಒಬ್ಬ ವ್ಯಕ್ತಿ ಅವ್ರ ಹತ್ತಿರ ಬಂದ್ರು. ಅವರು ನೋಡಕ್ಕೂ ತುಂಬಾನೇ ಅಂದವಾಗಿ ಕಾಣಿಸ್ತಾ ಇದ್ರು. ಅವರು ನೆಲದ ಮೇಲೆ ಬಿದ್ದ ಗಿರಿನ ಮೇಲೆ ಎಬ್ಸಿದ್ರು. ಯಾರು ನೀವು? ನಿಮ್ಮನ್ನ ಇದುವರೆಗೆ ನಾನು ನೋಡ್ಲೇ ಇಲ್ವಲ್ಲ. ನನ್ನ ಹೆಸರು ಗೋವಿಂದ. ನಾ ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ. ಹಾಗಂತ ಹೇಳಿ ಅವರು ಅವ್ರ ಹತ್ರ ಇದ್ದ ಚೀಲದಿಂದ ಒಂದು ಬಾಲ್ ತೆಗೆದು ಕೊಟ್ರು. ಆ ಬಾಲ್ ಅಂತೂ ನೋಡಕ್ಕೆ ತುಂಬಾ ದೊಡ್ಡದಾಗಿ ತುಂಬಾ ಅಂದವಾಗಿನೂ ಇತ್ತು. ಅದೆಲ್ಲವನ್ನು ನೋಡ್ತಾ ಇದ್ದ ಅಲ್ಲೇ ಇದ್ದ ಮಕ್ಕಳು ಆ ವ್ಯಕ್ತಿಯ ಹತ್ತಿರ ಬಂದು ಈ ರೀತಿ ಕೇಳಿದ್ರು. ಅರೆ, ಈ ಬಾಲು ಚೆನ್ನಾಗಿದೆ. ಈ ಬಾಲ್ನ ಇದುವರೆಗೆ ನೋಡ್ಲೇ ಇಲ್ಲ. ಈ ಬಾಲು ನಮಗ್ ಕೊಡಿ. ಈ ಬಾಲಲ್ಲಿ ಆಟ ಆಡ್ಬೇಕು ಅನ್ಸುತ್ತೆ. ನೀವು ಈ ಹುಡುಗನ್ ಜೊತೆ ಸೇರಿ ಆಟ ಆಡೋದಾದ್ರೆ ನಾನು ಈ ಬಾಲ್ ಕೊಡ್ತೀನಿ. ಈ ಬಾಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಇಲ್ಲಿ ನೋಡು ಗಿರಿ, ಬಾ ಆಟ ಆಡೋಣ. ಹಾಗೆ ಗೋಪಾಲ್ ಗಿರಿಯ ಕೈಯನ್ನ ಹಿಡ್ಕೊಂಡು ಅವನನ್ನ ಆಟ ಆಡೋದಕ್ಕೋಸ್ಕರ ಕರ್ಕೊಂಡು ಹೋದ. ಗಿರಿ ಅದನ್ನ ನೋಡಿ ಸಂತೋಷಪಟ್ಟ. ಆವಾಗ ಇದ್ದಕ್ಕಿದ್ದಂತೆ ಒಂದ್ ಬಾಲ್ ಬಂದು ಗಿರಿಯ ತಲೆ ಮೇಲೆ ಬಿತ್ತು. ಅದನ್ನ ನೋಡಿ ಗೋವಿಂದ್ ಈ ರೀತಿ ಹೇಳಿದ್ರು. ಅಯ್ಯೋ, ಗಾಯ ಆಯ್ತಾ? ನೀನೇನು ಚಿಂತೆ ಮಾಡ್ಬೇಡಪ್ಪ. ಹಾಗಂತ ಹೇಳಿ ಗೋವಿಂದು ಅವನ ತಲೆಯನ್ನ ಉಜ್ಜಿದ್ರು. ಅಷ್ಟೇ, ಅಲ್ಲಾಗಿದ್ದ ಗಾಯ ಇದ್ದಕ್ಕಿದ್ದಂತೆ ಮಾಯವಾಯಿತು. ಅದನ್ನ ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ನಿಮ್ಮನ್ನು ನೋಡಿದ್ರೆ ನೀವು ಸಾಧಾರಣವಾಗಿ ಕಾಣ್ತಾ ಇಲ್ಲ. ನಿಮ್ಮಲ್ಲೇನೋ ಮಾಯೆ ಇದೆ. ನಿಜ ಹೇಳಿ, ನೀವ್ಯಾರು? ಹಾಗಂತ ಗಿರಿ ಕೇಳಿದಾಗ ಅಲ್ಲಿಯವರೆಗೂ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಇದ್ದ ವೆಂಕಟೇಶ್ವರ ಸ್ವಾಮಿ ಇದ್ದಕ್ಕಿದ್ದಂತೆ ಅವರ ನಿಜವಾದ ರೂಪಕ್ಕೆ ಬದಲಾದ್ರು. ವೆಂಕಟೇಶ್ವರ ಸ್ವಾಮಿನ ನೋಡಿ ಗಿರಿ ಸಂತೋಷಪಟ್ಟ. ಅವನ ಜೊತೆ ಅಲ್ಲಿದ್ದ ಮಕ್ಕಳು ಎಲ್ರೂ ಸ್ವಾಮಿಗೆ ಕೈ ಮುಗಿದ್ರು. ಸ್ವಾಮಿ, ನೀವಾ? ನಾನು ಯಾರು ಅಂತ ತಿಳ್ಕೊಂಡೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ನಿಮ್ಮನ್ನು ನಾನು ಗುರುತಿಸಿಲ್ಲ. ನಿಮ್ಮಂಥವರಿಗೆ ಗೊತ್ತಾಗಬಾರದು ಎಂದು ನಾನು ಹೀಗೆ ಬಂದಿದ್ದು. ಆದರೆ ನೀವು ನನ್ನ ನಿಜ ರೂಪವನ್ನು ಕೇಳಿದ್ರಿ. ಅದಕ್ಕೇನೆ ನಾನು ಈ ರೀತಿ ನಿಜ ರೂಪಕ್ಕೆ ಬಂದೆ. ಮಕ್ಕಳೇ, ನೀವು ಚಿಕ್ಕ ಮಕ್ಕಳು. ನಿಮ್ಮ ಮನಸ್ಸಲ್ಲಿ ಯಾವ ಭೇದ ಭಾವನೂ ಇರಬಾರದು. ಇನ್ಮುಂದೆ ಯಾವಾಗ್ಲೂ ನೀವು ಜಗಳವಾಡಬಾರದು. ಮುಗಿದ ವಿಷಯದ ಬಗ್ಗೆ ಮಾತಾಡಿ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಹಾಗೇನೆ ಯಾವ ವ್ಯಕ್ತಿಯನ್ನು ದೂರಬಾರದು. ಗಿರಿ ಜೊತೆ ಸೇರಿ ಆಟ ಆಡಬೇಕು. ಹಾಗೆ ವೆಂಕಟೇಶ್ವರ ಸ್ವಾಮಿ ಮಕ್ಕಳ ಹತ್ರ ಹೇಳಿದ್ರು. ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ಮಕ್ಕಳು ಕೂಡ ಸರಿ ಅಂತ ಒಪ್ಕೊಂಡ್ರು. ಹಾಗೆ ಸ್ವಾಮಿ ಮಕ್ಕಳೆಲ್ಲ ಜೊತೆ ಗಿರಿಯನ್ನು ಕೂಡ ಸೇರಿಸಿ ಅಲ್ಲಿಂದ ಮಾಯವಾದ್ರು.